33rd ಆರ್ ಕ್ವಶನ್. ಈಗ ಒಂದು ಟೇಬಲ್ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಮೋಡ್ ಕಂಡಿಡ್ಬೇಕು. ಓಕೆ, ಸೊ ಆ ಟೇಬಲ್ ನ ಬರ್ಕೊಂತೀನಿ. ಕ್ಲಾಸ್ ಇಂಟರ್ವಲ್. ಓಕೆ, ಸೊ ಕ್ಲಾಸ್ ಇಂಟರ್ವಲ್ ಏನೇನು ಕೊಟ್ಟಿದ್ದಾರೆ ನೋಡ್ರಿ. 15 to 20, 20 to 25, 25 to 30, 30 to 35, 35 to 40. ಓಕೆ, ಆಮೇಲೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಓಕೆ, ಸೊ ಫ್ರೀಕ್ವೆನ್ಸಿ ಏನು ಕೊಟ್ಟಿದ್ದಾರೆ? 6, ಆಮೇಲೆ 9, ಆಮೇಲೆ 15, ಓಕೆ, ಆಮೇಲೆ 9, ಆಮೇಲೆ 1. ಓಕೆ, ಸೊ ಮೋಡ್ ಕಂಡಿಡ್ಬೇಕಂದ್ರೆ ಫಸ್ಟ್ ನಾವೇನ್ ಕಂಡಿಡ್ಬೇಕಂದ್ರೆ ಮಾಡೆಲ್ ಕ್ಲಾಸ್ ಕಂಡಿಡ್ಬೇಕು. ಓಕೆ, ಮಾಡೆಲ್ ಕ್ಲಾಸ್ ಹೆಂಗ್ ಕಂಡಿಡ್ಬೇಕಂದ್ರೆ ಈ ಫ್ರೀಕ್ವೆನ್ಸಿ ಇರೋದ್ರಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ನೋಡ್ಬೇಕು. ಹೈಯೆಸ್ಟ್ ಫ್ರೀಕ್ವೆನ್ಸಿ ಏನು? 15. ಓಕೆ, ಸೊ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು ಇದು F1 ಆಗುತ್ತೆ. ಈ ಹೈಯೆಸ್ಟ್ ಫ್ರೀಕ್ವೆನ್ಸಿ ಪಕ್ಕಕ್ಕಿರೋ ಕ್ಲಾಸು ಮೀಡಿಯಂ ಕ್ಲಾಸ್ ಆಗುತ್ತೆ. ಓಕೆ, ಸೊ ಈ ಪಕ್ಕಕ್ಕ ಇರೋ ಕ್ಲಾಸ್ ಇಂಟ್ರೋಲ್ ಮೀಡಿಯಂ ಕ್ಲಾಸ್, ಸಾರಿ ಮಾಡೆಲ್ ಕ್ಲಾಸ್ ಆಗುತ್ತೆ. ಮಾಡೆಲ್ ಕ್ಲಾಸ್ ಏನು? 25 to 30. ಓಕೆ, ಸೊ ಹೈಯೆಸ್ಟ್ ಫ್ರೀಕ್ವೆನ್ಸಿ ಪಕ್ಕಕ್ಕಿರೋದೇನು ಕ್ಲಾಸ್ ಇಂಟ್ರೋಲ್ ನ ನಾವು ಮಾಡೆಲ್ ಕ್ಲಾಸ್ ಅಂತ ಕರಿತೀವಿ. ಈಗ F1 ಮೇಲೆ ಇರೋದು F0 ಆಗುತ್ತೆ, F1 ಕೆಳಗಡೆ ಇರೋದು F2 ಆಗುತ್ತೆ. ಈಗ ನಮಗೆ ಎಲ್ ವ್ಯಾಲ್ಯೂ ಬೇಕು. ಎಲ್ ವ್ಯಾಲ್ಯೂ ಅಂದ್ರೆ ಏನು? ಲೋವರ್ ಲಿಮಿಟ್ ಆಫ್ ಮಾಡೆಲ್ ಕ್ಲಾಸ್. ಮಾಡೆಲ್ ಕ್ಲಾಸ್ ನ ಲೋವರ್ ಲಿಮಿಟ್ ಏನು? 25 ಇದೆ. ಸೊ 25 ಬರೀತೀನಿ. ಓಕೆ, ಈಗ ನಮಗೆ F1 ವ್ಯಾಲ್ಯೂ ಗೊತ್ತು 15 ಅಂತ, F2 ವ್ಯಾಲ್ಯೂ ಗೊತ್ತು 9 ಅಂತ, F0 ವ್ಯಾಲ್ಯೂ 9 ಅಂತ ಗೊತ್ತು. ಆಮೇಲೆ H ವ್ಯಾಲ್ಯೂ ನೋಡ್ರಿ, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಓಕೆ, ಸೊ ಈಗ ಅಪ್ಪರ್ ಲಿಮಿಟ್ ಏನಿದೆ ಇಲ್ಲಿ 30 ಇದೆ, ಲೋವರ್ ಲಿಮಿಟ್ 25 ಇದೆ. 30 minus 25. ಸೊ H ವ್ಯಾಲ್ಯೂ ಏನಾಯ್ತು? 5 ಆಯ್ತು. ಓಕೆ, ಈಗ ನಾವು ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡೋಣ. ಮೋಡ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್, ಓಕೆ, ಎಲ್ ಪ್ಲಸ್ F1 minus F0 ಹೋಲ್ ಡಿವೈಡೆಡ್ ಬೈ 2F1 minus F0 minus F2 ಇಂಟು H. ಈಗ ಎಲ್ ವ್ಯಾಲ್ಯೂ ಏನಿದೆ? 25 ಇದೆ, ಪ್ಲಸ್ F1 ವ್ಯಾಲ್ಯೂ ಏನಿದೆ? 15 ಇದೆ, ಮೈನಸ್ F0 ವ್ಯಾಲ್ಯೂ 9 ಇದೆ. ಓಕೆ, 2 ಇಂಟು 15 ಮೈನಸ್ F0 ವ್ಯಾಲ್ಯೂ 9 ಇದೆ, F2 ವ್ಯಾಲ್ಯೂ ಕೂಡ ಏನಿದೆ? 9 ಇದೆ. ಓಕೆ, ಇಂಟು H ವ್ಯಾಲ್ಯೂ ಏನಿದೆ? 5 ಇದೆ. ಓಕೆ, ಈಗ 25 ಪ್ಲಸ್ 15 ಅಲ್ಲಿ 9 ಹೋದ್ರೆ 6, 15 2 30 ಮೈನಸ್ 2 ಮೈನಸ್ ಇದ್ದ ಮೈನಸ್ ಸೈನಕ್ಕೆ ಆಡ್ ಮಾಡಬೇಕು. ಏನಾಗುತ್ತೆ? 9 ಪ್ಲಸ್ 9 18 ಆಗುತ್ತೆ. ಓಕೆ, ಈಗ ಇಂಟು 5. ಓಕೆ, ಸೊ 25 ಪ್ಲಸ್ 6 ಡಿವೈಡೆಡ್ ಬೈ, ಓಕೆ, 30 ಅಲ್ಲಿ 18 ಹೋದ್ರೆ 12 ಇಂಟು 5. ಸೊ ಕ್ಯಾನ್ಸಲ್ ಮಾಡಿದ್ರೆ 6 1 ಜಾ 6 2 ಜಾ. ಓಕೆ, ಸೊ ಇದು ನಥಿಂಗ್ ಬಟ್ ಏನಾಯ್ತು? 25 ಪ್ಲಸ್ 1 5 5 5/2. ಓಕೆ, ಸೊ 5/2 ಅಂದ್ರೆ ನಥಿಂಗ್ ಬಟ್ ಏನ್ ಬರಿತೀವಿ ನಾವು? 5/2 ಅಂದ್ರೆ 5 ಅಲ್ಲಿ ಅರ್ಧ ಏನಾಗುತ್ತೆ? 2.5 ಆಗುತ್ತೆ. ಇದು ಕೂಡ 25 ಪ್ಲಸ್ 2 27.5 ಆಗುತ್ತೆ. ಇದು ಬಂದ್ಬಿಟ್ಟು ಮೋಡ್ ಇಸ್ ಈಕ್ವಲ್ ಟು 27.5. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ಲಾಸ್ಟ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಮಾಡ್ತೀವಿ, ಈಚ್ ಅಂಡ್ ಎವ್ರಿ ಲೆಸನ್ ರಿವಿಷನ್ ಮಾಡ್ತೀವಿ, ಆಮೇಲೆ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಈಚ್ ಅಂಡ್ ಎವ್ರಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕ್ವಶನ್, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡ್ತೀವಿ. ಆಮೇಲೆ ನಿಮಗೆ ಎಲ್ಲಾ ಇಂಪಾರ್ಟೆಂಟ್ PDFs ಹಾಕ್ತೀವಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಈ ನಂಬರಿಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ಯಾವ ತರ ನಾವು ರಿವಿಷನ್ ಮಾಡ್ತೀವಿ ಅಂತ ಹೇಳಿ, ಇವನ್ನೆಲ್ಲ ಯಾವ ತರ ಕವರ್ ಮಾಡ್ತೀವಿ ಅಂತ ನಿಮ್ಗೆ ಹೇಳ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ಬೋದು, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್. ಒಂದ್ಸರಿ ಮಾತ್ರ ನೀವು ವಾಟ್ಸಪ್ ಮಾಡ್ರಿ, ಸೊ ದಟ್ ನಿಮ್ಗೆ ಏನ್ ಮಾಡುತ್ತೆ ಅಂತ ಐಡಿಯಾ ಗೊತ್ತಾಗುತ್ತೆ. ಆಮೇಲೆ ನೀವು ಜಾಯ್ನ್ ಆಗೋದ್ ಬಿಡೋದು ನಿಮ್ ಇಂಟ್ರೆಸ್ಟ್. ಓಕೆ, ಆಮೇಲೆ ಇದ್ರ ಜೊತೆಗೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1 ಓಕೆ 26 ಎಲ್ಲಾ ಸಾಲ್ವ್ ಮಾಡ್ಬಿಟ್ಟು ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.